ಸ್ವಾನುಭಾವದ ನೆಲೆಯ ನಾನೇನು ಬಲ್ಲೆನೆ, ನೀನೇ ಒಳವಕ್ಕು ಏನ ನುಡಿಸಿದೊಡೆ ಅದ ನುಡಿವೆ ಗುರುವೆ ಕೃಪೆಯಾಗು. ರಾಜಸ್ಮರಣೀಯರಾದ ಸದ್ಗುರುಗಳನ್ನ ಸದ್ಬುದ್ಧಿಯಲ್ಲಿ ಸ್ಮರಣೆ ಮಾಡಿಕೊಂಡು ಈ ರೂಢಿಯನ್ನ ಮೀರಿ ಆ ರೂಢಿಯಲ್ಲಿ ಬೆಳೆದ ಆರೂಢ ಚಕ್ರವರ್ತಿ ಜಗದಾದಿ ಜಗದ್ಗುರು ಜಗತ್ತು ಅಂತೆ ಹುಬ್ಬಳ್ಳಿಯನ್ನೇ ಕೈಲಾಸವನ್ನಾಗಿ ಮಾಡಿದ ಮಹಾಶಿವಾವತಾರಿ ಸದ್ಗುರು ಸಿದ್ಧಾರೂಢಾಚಾರ್ಯರ ಪವಿತ್ರ ಪದಾರವಿಂದಗಳನ್ನ ಮನೋಮಂದಿರದಲ್ಲಿ ಧರಿಸಿಕೊಂಡು ಎನ್ನ ಪರ ಬದುಕಿಗೆ ಮಾರ್ಗದರ್ಶಕರಾದ ಎನ್ನ ವಿದ್ಯಾರ್ಥಿಗಳಾಗಿರುವಂತಹ ವಿಜಯಪುರದ ಷಣ್ಮುಖಾರೂಢ ಮಠದ ಒಡೆಯರು, ಹುಬ್ಬಳ್ಳಿಯ ಸಂತಾಶ್ರಮದ ಶ್ರೀಗಳಾಗಿರುವ ಅಭಿನವ ಶಿವಪುತ್ರಮ ಸ್ವಾಮಿಗಳನ್ನ ಮನೋಮಂದಿರದಲ್ಲಿ ನೆಲೆಸಿಕೊಂಡು ಗುರುಲಿಂಗ ಜಂಗಮರನ್ನ ಬಸವಾದಿ ಶರಣರನ್ನ ಸ್ಮರಣೆ ಮಾಡಿ ವೀರಶೈವ ಧರ್ಮದ ಮತೋದ್ಧಾರಕರಾಗಿರುವ ರೇಣುಕಾದಿ ಜಗದ್ಗುರು ಪಂಚಾಚಾರ್ಯರನ್ನ ಸ್ಮರಣೆ ಮಾಡಿ ಈ ನಾಡಿನ ಅವಿಮುಕ್ತಿ ಕ್ಷೇತ್ರವೆನಿಸಿಕೊಂಡಿರುವ ತಡವಲಗ ಗ್ರಾಮದ ಅಧಿದೈವ ಪುರುಷನಾಗಿರತಕ್ಕಂಥ ಮಹಾತ್ಮ ಮರಣ ಸಿದ್ದೇಶ್ವರನ ಕರ್ತೃಗದ್ದಿಗೆ ಅನಂತ ಕೋಟಿ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ ಮಲ್ಲಿಕಾರ್ಜುನ ಸ್ವಾಮಿಯನ್ನ ಮಹಾಲಕ್ಷ್ಮಿಯನ್ನ ಸ್ಮರಿಸಿಕೊಂಡು ಕಥಾನಾಯಕನಾಗಿರುವಂತ ಲಕ್ಷಾನದ ಪರಮ ತಪಸ್ವಿ ಬೇಡಿದವರಿಗೆ ಬೇಡಿದ್ದನ್ನು ಸಿದ್ಧ ಸಿದ್ಧರ ಸಿದ್ಧ ಲಿಂಗ ಯೋಗಿಯಾಗಿ ಆಂಧ್ರ ಮಹಾರಾಷ್ಟ್ರ ಕರ್ನಾಟಕದ ತುಂಬೆಲ್ಲ ಸಂಚಾರ ಮಾಡಿ ಶಿವಯೋಗಿ ಎನಿಸಿ ನಿಂತಿರುವಂತ ಅಚಾನಕ ಸಿದ್ಧಲಿಂಗ ಮಹಾಪ್ರಭುಗಳನ್ನ ಸ್ಮರಣೆ ಮಾಡಿ ಈ ಒಂದು ಮಹಾಪುರಾಣಕ್ಕೆ ಮಹಾ ಸಂವಿಧಾನವನ್ನು ವಹಿಸಿರುವ ಪರಮ ಪೂಜ್ಯರು ಹಸನ್ಮುಖಿಗಳು ಸಹಜತೆಯಿಂದ ಅಸಹಜತೆಗೆ ಕರೆದುಕೊಂಡು ಹೋಗ್ತಕ್ಕಂಥ ದಿವ್ಯ ಸಾಮರ್ಥ್ಯವನ್ನ ಹೊಂದಿರುವ ಸಿಡಸ್ಥಲ ಬ್ರಹ್ಮ ಅಭಿನವ ರಾಜೋಟೇಶ್ವರ ಮಹಾ ಸನ್ನಿಧಿಯವರಲ್ಲಿ ಅಷ್ಟಾಂಗ ಪ್ರಣೀತನಾಗಿ ನಮ್ಮೆಲ್ಲರಿಗೆ ಮನಮುಟ್ಟವಾಗಿ ಸಂಗೀತದ ರಸದೌತಣವನ್ನು ಒಳಪಡಿಸಲು ಬಂದಿರುವ ಕಾಲಕೋಗಿಲೆ ಆಕಾಶವಾಣಿ ಕಲಾವಿದರಾಗಿರುವಂತಹ ಮಾಂತೇಶ್ ನಾಗೋಜಿಯವರಲ್ಲಿ ಹಿರಿಯ ಕಲಾವಿದರು ಅನುಭಾವಿಗಳಾಗಿರ್ತಕ್ಕಂಥ ತಬಲಾ ಮಾಂತ್ರಿಕನೆಂದೇ ಪ್ರಖ್ಯಾತಿಯಾಗಿರ್ತಕ್ಕಂಥ ಸಾಯಿಗೌಡ ಬಿರಾದರ್ ಅವರಲ್ಲಿ, ಈ ಕಾರ್ಯಕ್ರಮದ ಸಂಚಾಲಕರಲ್ಲಿ, ಜಾತ್ರಾ ಕಮಿಟಿಯವರಲ್ಲಿ, ಆಗಮಿಸುತ್ತಲೇ ಇರುವ ಸಮಸ್ತ ತಡವಲಗ ಗ್ರಾಮದ ಎಲ್ಲ ಶರಣು ತಂದೆ ತಾಯಿಗಳಲ್ಲಿ ಶರಣು ಶರಣಾರ್ಥಿಗಳು. ಹಿಂದೆ ಆಧ್ಯಾತ್ಮ ವಿದ್ಯೆ ಬಹಳ ಎತ್ತರಕ್ಕೆ ಇತ್ತು. ನಿನ್ನೆ ದಿವಸದಲ್ಲೆಲ್ಲ ತಾಯಂದಿರು ನೋಡ್ಕೊಂಡು ಬಂದ್ರಿ. ಸಣ್ಣ ಮಕ್ಕಳ ಆಡುವ ಆಟದೊಳಗೆ ಎಂತ ಅರ್ಥವನ್ನು ತುಂಬಿಕೊಂಡಿದ್ದಾರೆ. ನಾವೆಲ್ಲರೂ ಆಡಿ ಬಂದಂತ ಆಟದ ಶಬ್ದದೊಳಗ ಎಂತ ಆಧ್ಯಾತ್ಮ ತುಂಬಿದೆ ಅನ್ನೋದನ್ನ ಅಂತಿಮ ಯಾತ್ರೆ ಮಾಡುವಾಗ ಸೊಂಟು ಸಕ್ರೆ ಅನ್ನುವಂತ ವಾಚಕ ಪದ ಸ್ವರ್ಗ ಮತ್ತು ನರಕ ಅಂತಕ್ಕಂಥದ್ದನ್ನು ಸೂಚನೆ ಮಾಡ್ತದೆ ಅನ್ನೋದನ್ನು ತಾವೆಲ್ಲ ನೋಡ್ಕೊಂಡು ಬಂದ್ರಿ ಶರಣ ಬಂಧುಗಳೇ.
ವೈಶಾಖ. ನಾವು ಎಂಥವರ ಸಂಘವನ್ನು ಮಾಡ್ತೇವೆ ಅಂತ ಗುಣಗಳನ್ನು ಪಡ್ಕೊಳ್ತೇವೆ. ಪರಮ ಪ್ರತಿಭಟೆಯಾಗಿ ಗಂಡನೇ ದೇವರು, ಗಂಡನೇ ಸರ್ವಸ್ವವೆಂದು ತಿಳಿದುಕೊಂಡಿರತಕ್ಕಂಥ ಕೆಕ್ಕಳ ಮಹಿಳೆಯರ ಮನೆತನದಲ್ಲಿ, ವಿಶ್ವಕರ್ಮದ ಮನೆತನದಲ್ಲಿ ಸುಂದರವಾದ ಒಂದು ಪುಟ್ಟ ಸಂಸಾರ. ಏನು ಶ್ರೀಮಂತರಲ್ಲ, ಬಡವರು ಯಾರಿಗೂ ಬಗ್ಗರು, ಬಡವರು ಯಾರಿಗೂ ಬಗ್ಗರು. ಯಾಕೆ ಅಂತ ಕೇಳಿದ್ರೆ ಕಾಯಕ ನಿಷ್ಠೆ, ತಾವು ಮಾಡ್ತಕ್ಕಂಥ ಕಾಯಕ, ಮನೆಗೆ ಬಂದ ಅತಿಥಿಗಳನ್ನು ಗೌರವಿಸೋದು, ಪ್ರೀತಿಸೋದು, ಒಂದಿಷ್ಟು ಹಸಿರು ಬಂದವರಿಗೆ ಅನ್ನವನ್ನು ಕೊಡೋದು, ನೀರು ಕೊಡೋದು, ಇದು ಮಾನವೀಯ ಮೌಲ್ಯಗಳು. ಹೇಳ್ತಾರೆ ಧರ್ಮ ಧರ್ಮ ಧರ್ಮ, ಈ ಧರ್ಮ ಎಲ್ಲವ ಧರ್ಮ. ಹಸಿರು ಬಂದವನಿಗೆ ಅನ್ನ ನೀಡುವುದೇ ಧರ್ಮ, ನೀರಿಳಿಸಿ ಬಂದವನಿಗೆ ನೀರು ಕೊಡುವುದೇ ಧರ್ಮ. ದಯವಿಲ್ಲದ ಧರ್ಮ ಅದಾವುದಯ್ಯ. ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ಎಂದು ಅಪ್ಪ ಬಸವಣ್ಣ ಹೇಳ್ತಾನೆ. ಆ ತಾಯಿ ನಾಗಮ್ಮ ಗಂಡನ ಜೊತೆಗೆ ಗಂಡನಿಗೆ ತಕ್ಕ ಸತಿಯಾಗಿ ಕಕ್ಕಳ ಮಹಿಳೆಯ ಬಡತನದ ಕುಟುಂಬದಲ್ಲಿ ಜೀವನವನ್ನು ಸಾಗಿಸುತ್ತಾರೆ. ರಾಶಿಮಯ್ಯನವರು ಹೇಳಿದರು, ಸತಿಪತಿಗಳು ಒಂದಾದ ಭಕ್ತಿ ಹಿತವಪ್ಪದ ಶಿವನಿಗೆ. ಜಾನಪದ ಸಾಹಿತ್ಯದ ಹೇಳ್ಕೊಂಡು ಬರ್ತಾರೆ, ಗಂಡ ಹೆಂಡರ ಮನ ಬಂದಾದರೆ ನಂದಾದೀಪ ಮಲ್ಲಯ್ಯ. ಮಲ್ಲಯ್ಯನಿಗೆ ನಂದಾದೀಪ ಯಾವಾಗ ಆಗ್ತದ ಅಂತ ಕೇಳಿದ್ರೆ, ಗಂಡ ಮತ್ತು ಹೆಂಡತಿ ಇವರಿಬ್ಬರ ಮನಸ್ಸು ಒಂದಾಗಿರಬೇಕು. ಗಂಡ ಶಿವಲಿಂಗ ದೇವರ ಭಕ್ತ, ಹೆಂಡತಿ ಮಾರಿಮಸೆನೆಯ ಭಕ್ತೆ. ಇವರಿರುವರ ನಡುವೆ ಹೆಂಡದ ಮನೆಗೆಯ ಹೊರಗೆ ಕಳೆದಂತಾಯಿತು ಕೂಡಲ ಸಂಘ ಎನ್ನ ಭಕ್ತಿ. ಹಂಗ ಆಗಬಾರದು ಅಂತಾನೆ ಶರಣರು. ನಮ್ಮ ಬದುಕು ಹಸನಾಗಬೇಕಾಗಿತ್ತು ಅಂತಂದ್ರೆ ಗುರು, ಲಿಂಗ, ಜಂಗಮ, ಪಾದೋದಕ, ಪ್ರಸಾದ, ವಿಭೂತಿ, ಮಂತ್ರ, ರುದ್ರಾಕ್ಷಿ ಅಂತ ನಮ್ಮ ವೀರಶೈವ ಲಿಂಗಾಯತ ಧರ್ಮದಲ್ಲಿ ಅಷ್ಟಾವರಣಗಳನ್ನ ಬೋಧನೆ ಮಾಡಿಕೊಂಡು ಬರ್ತಾರೆ. ಇವೆಲ್ಲ ಶ್ರಾವಣ ಮಾಸದೊಳಗೆ ಇದು ಪಾವಿತ್ರ್ಯವಾಗಿರ್ತಕ್ಕಂಥ ತಿಂಗಳು ಅಂತ ನಾವೆಲ್ಲ ಹೇಳ್ಕೊಂಡು ಬರ್ತೇವೆ. ಎಷ್ಟು ಮಂದಿ ಪುರಾಣಕ್ಕೆ ನೋಡ್ರಿ, ನಾರಿಕಲ ಸಂಸಾರದಾಗ ಇರೋದ. ನಾನು ಹೇಳಿದೆ ನಿನ್ನೆ, ಮುತ್ತೈದೆಯಾಗಿರ್ತಕ್ಕಂಥ ತಾಯಿಗೆ ಯಾರು ದೇವರು? ನಿಮ್ಮ ಗಂಡನೇ ನಿಮಗೆ ದೇವರು ಅಂತ ಹೇಳ್ಕೊಂಡು. ಇನ್ನು ಎರಡನೇದು ಯಾರು ಅಂತ ಕೇಳಿದ್ರೆ, ಮಕ್ಕಳಿಗೆ ಯಾರು ದೇವರು ಅಂತ ಕೇಳಿದ್ರೆ ಮಾತೃದೇವೋಭವ, ಪಿತೃದೇವೋಭವ. ನಮಗೆ ಯಾರು ದೇವರು ಅಂದ್ರೆ ಜನ್ಮ ಕೊಟ್ಟಂತ ತಾಯಿ ಮತ್ತು ತಂದೆ ದೇವರು. ತಂದೆ ತಾಯಿ ಮನಸ್ಸು ನೋಯಿಸಿದಮ್ಮ, ನೀ ಕಾಶಿಗೆರೆ ಹೋಗು, ಕೈಲಾಸಗೆರೆ ಹೋಗು, ಕೇದಾರ್ಕರ ಹೋಗು, ನಿನಗೆ ಎಲ್ಲಿನ ಸ್ಥಾನ ಇಲ್ಲ. ಮಾತಾ ಪಿತರನ್ನು ಬಳಲಿಸಿ ರಾತನು ಯಾತ್ರೆಯ ಮಾಡಿದರೆ ಏನು ಫಲ? ತಂದೆ ತಾಯಿ ಕಣ್ಣಾಗಿ ನೀರು ತರಿಸಿ ನಾ ಶ್ರೀಶೈಲ ಕೊಂಡಿದ್ರಿ, ಅದು ಶ್ರೀಶೈಲೊಳಗೆ ದಾಸೋಹ ಮಾಡ್ತೀನಿ ಎಂದು ತಗೊಂಡು ಬೆಂಕಿ ಹಚ್ಚು ಮಲ್ಲಯ್ಯ ನೋಡೋದಿಲ್ಲ. ಯಾಕೆ? ನಿನಗೆ ಜನ್ಮ ಕೊಟ್ಟು 9 ತಿಂಗಳು ತನ್ನ ಮಡಿಲೊಳಗಿಟ್ಟುಕೊಂಡು ಬಡವಾರದ ಕಷ್ಟವನ್ನು ಪಟ್ಟು 10 ದೇವರಿಗೆ ಹರಕೆಯನ್ನು ಹೊತ್ತು ನಿನಗೆ ಜನ್ಮ ಕೊಡ್ತಾಳಲ್ಲ, ಆ ಜನ್ಮ ಕೊಟ್ಟ ತಾಯಿ ನಿನಗೆ ನಿಜವಾದ ದೇವರು.
ಯಾರು ಕೊಡ್ತಾರೆ ಕಣ್ಣನ್ನ? ದೇವರ ಕಣ್ಣು ಕೊಡ್ಲಿಲ್ಲ. ಈ ಭೂಮಿಗೆ ತಂದು ಕೆಳಗೆ ಇಳಿಸಿದ ತಕ್ಷಣವೇ ನಾವು ದೇವರ ಮುಖವನ್ನು ನೋಡಿಲ್ಲ, ತಂದೆಯ ಮುಖವನ್ನು ನಾವು ನೋಡಿಲ್ಲ. ತಾಯಿಯ ಗರ್ಭದಿಂದ ಈ ಭೂಮಿಗೆ ಇಳಿದ ತಕ್ಷಣವೇ ಮೊದಲು ಮುಖ ನೋಡಿದ್ದು ಯಾರ್ದು ಅಂತ ಕೇಳಿದ್ರೆ ಜನ್ಮ ಕೊಟ್ಟ ತಾಯಿದು. ತಾಯಿಯ ಕೊಡವೇ ನಿನಗೆ ದೇವಾಲಯ, ತಾಯಿಯ ಮುಖ ದರ್ಶನವೇ ನಿನಗೆ ಸರಸ್ವತಿಯ ದರ್ಶನ. ಜನನಿ ಜನ್ಮಭೂಮಿಶ್ಚ ಸ್ವರ್ಗೇರಲಿ ಜಗದೀಶಿ. ತಾಯಿಗಿಂತ ದೇವರು ತಮ್ಮ ನಿನಗೆ ಮತ್ತೊಂದು ಇಲ್ಲ. ಅದಕ್ಕೆ ಹೇಳ್ತವೆ ಶಾಸ್ತ್ರಗಳು, ಉಪನಿಷತ್ತುಗಳು, ಮಾತೃದೇವೋ ಭವಃ. ತಂದೆ ತಾಯಿ ಸೇವೆ ಮಾಡೋಣ. ಬೇಡ ನೀವು ದಿನ ಬಂದು ಮರಳ ಸಿದ್ದೇಶ್ವರ ಗುಡಿಗೆ ಬಂದು ನಮಸ್ಕಾರ ಮಾಡೋದು ಆಗ್ಲಿಲ್ಲಪ್ಪ, ಜೋಳ ಗುಡಿಗೆ ಆಗೋದಾಗಲಿಲ್ಲ, ಮಲ್ಲಯ್ಯನ ಗುಡಿಗೆ ಬಂದು ನಮಸ್ಕಾರ ಮಾಡೋದು ಆಗಲಿಲ್ಲ. ಬೇಡ, ನಿಮಗೆ ಅಲ್ಲೇ ಮಲ್ಲಯ್ಯ ಅಲ್ಲೇ ಮಲ್ಲಮ್ಮನ ಇಬ್ರು ಅಲ್ಲೇ ಅದರ ಮನೆಯಾಗ. ಯಾರು ನಿಮಗೆ ತಂದೆ ತಾಯಿ ಜನ್ಮ ಕೊಟ್ಟಾರಲ್ಲ, ತಾಯಿ ತಂದೆಗೆ ಪ್ರದಕ್ಷಿಣೆಯಾಗಿ ನಮಸ್ಕಾರ ಮಾಡಿ ಮಲ್ಲಯ್ಯನ ಗುಡಿಗೆ ಬಂದು ನಮಸ್ಕಾರ ಮಾಡೋದಂಗ ಆಗ್ತದೆ. ಇದಕ್ಕೆ ನಿಮ್ಮ ಒಂದು ಕಥೆ ಹೇಳ್ತೀನಿ ಕೇಳಿ. ಹಿಂದೆ ಮಹಾರಾಷ್ಟ್ರದೊಳಗೆ ಭೀಮಾ ನದಿಯ ದಂಡೆ, ಮಹಾರಾಷ್ಟ್ರದ ಸಮೀಪದೊಳಗೆ ಚಂದ್ರಭಾಗ ಅಂತ ಇದೆ. ಭೀಮಾ ನದಿಗೆ ಚಂದ್ರಭಾಗ ಅಂತ ಹಿಂಗ ಚಕ್ರದ ಆಕಾರವಾಗಿ, ಚಂದ್ರನ ಆಕಾರವಾಗಿ ಭೀಮಿ ಹರಿದಕ್ಕಾಗಿ ಅಲ್ಲಿ ಚಂದ್ರಭಾಗ ಅಂತ ಕರೀತಾರೆ. ಆ ಚಂದ್ರಭಾಗ ನದಿಯ ದಂಡೆಯ ಮೇಲೆ ಒಂದು ಲೋಹದಂಡ ಅಂತಕ್ಕಂಥ ಒಂದು ಗ್ರಾಮ. ಆ ಗ್ರಾಮದಲ್ಲಿ ಒಂದು ಬ್ರಾಹ್ಮಣರ ಮನೆತನ ಇತ್ತು. ಜನ್ನೋಬ ಅಂತಕ್ಕಂಥ ಬ್ರಾಹ್ಮಣ, ಅವನ ಧರ್ಮ ಪತ್ನಿ ಸಾತ್ವಿಕಿ ಅಂತ. ಸುಂದರವಾಗಿ ವಿಷ್ಣುವಿನ ಭಕ್ತರಾಗಿದ್ದರು. ಪ್ರತಿನಿತ್ಯನೂ ಕೂಡ ಹರಿಭಜನೆಯನ್ನು ಮಾಡ್ತಿದ್ರು. ಭಗವಂತನ ಸೇವೆ, ವಿಷ್ಣು ಪರಮಾತ್ಮನ ಸೇವೆಯನ್ನ ಮಾಡ್ತಿದ್ರು. ಭಕ್ತಿಗಾಗಿ ಜೀವನವನ್ನು ಮೀಸಲಿರಿಸಿದ್ರು. ದಾನ ಧರ್ಮಾದಿಗಳನ್ನ ಮಾಡ್ತಿದ್ರು. ಮದುವೆಯಾಗಿ 7-8 ವರ್ಷಗಳ ಕಳೆದರೂ ಕೂಡ ಆ ತಾಯಿ ಮಕ್ಕಳಾಗಲಿಲ್ಲ. ಮದುವೆ ಆದ್ಮೇಲೆ ನೋಡ್ರಿ, 7-8 ವರ್ಷ ಗತಿಸ್ತು. ಜವ ಮಾಡಿದ್ರು ಆಜುಬಾಜು ಮಂದಿ, ಅಯ್ಯ ನೋಡ್ರಿ ಹೆಂಗದ ಮಾತ, ಅಯ್ಯ ನಿನ್ ಸುಶೀಗೇನೋ ಆಗಿಲ್ಲ, ಮಕ್ಕಳ ಮನೆಗೆ ನಾಲ್ಕು ಹಣದು ಎಂತಂದೆ ಇದ್ರ ಕಾಲ್ಗೋಣ, ಇದು ಬಂತು ಅಕ್ಕಿನೂ ಚಂದ ಮಾಡಿದ್ದು, ಇದು ಒಂದು ಕಾಲ ಹಾಕ್ತೇವ, ಏನ್ ಚಂದದ ನನ್ನ ಮನ್ಯಾಗ, ಒಂದು ದೀಪ ಇಲ್ಲ, ಒಂದು ಮಕ್ಕಳಿಲ್ಲ, ಇದು ಬಂಜಿ ಅಂತ ತಿಳ್ಕೊಂಡು ಆಕೆಗೆ ಬಂಜಿ ಅಂತಕ್ಕಂಥ ಪದವನ್ನ ಕಟ್ತಾರೆ. ಈ ಸಮಾಜ, ಪುರುಷ ಸಮಾಜದ ಮಕ್ಕಳಾಗದ ತಾಯಿಯರಿಗೆ ಯಾರು ಬಂಜಿ ಅಂತ ಕರೆಯೋದಿಲ್ಲ. ಆದ್ರೆ ಕರೆಯೋದು ತಾಯಿಗಳೇ. ಹೆಣ್ಣಿಗೆ ಬಂಜಿ ಅಂತ ಕರೀತಾರೆ. ಆ ಸಂದರ್ಭದೊಳಗೆ ಸಾತ್ವಿಕಿ ಬಾಯಿ ಏನ್ ಮಾಡ್ತಾಳೆ ಅಂದ್ರೆ ವಿಷ್ಣು ಪರಮಾತ್ಮನನ್ನ ಕುರಿತು ಧ್ಯಾನವನ್ನ ಮಾಡ್ತಾಳೆ, ಭಜನೆಯನ್ನ ಮಾಡ್ತಾಳೆ. ಹೇ ಕಪಟ ನಾಟಕ ಪರಮಾತ್ಮ, ಹೆಣ್ಣಾಗಿ ಹುಟ್ಟಿಸಿದಲ್ಲ ನನ್ನ, ಈ ಹೆಣ್ಣಿನ ಜನ್ಮಕ್ಕೆ 35 ದಿನವನ್ನ ಕೊಟ್ಟಿನಿ. ನಾನು ನಿನ್ನ ಪ್ರತಿನಿತ್ಯ ಸತ್ಯ ಶುದ್ಧ ಕಾಯಕದಿಂದ ನಿನ್ನನ್ನು ಭಜಿಸ್ತಾ ಇದ್ದೇನೆ, ನಿನ್ನ ಸೇವಾ ಮಾಡ್ತಾ ಇದ್ದೇನೆ. ಒಂದು ಗಂಡರೇ ಆಗಲಿ, ಒಂದು ಹೆಂಡರ ಆಗಲಿ, ನನಗೊಂದು ಮಗುವನ್ನು ಕರುಣಿಸಬಾರ್ದ ಅಂತ ತಿಳ್ಕೊಂಡು ಪರಮಾತ್ಮನಿಗೆ ಕೇಳಿಕೊಂಡಾಗ ಕಪಟ ನಾಟಕ ಸೂತ್ರಧಾರ ಪರಮಾತ್ಮ ವಿಷ್ಣು ಜಂಗಮನ ರೂಪದೊಳಗೆ ಬಂದು ಆ ತಾಯಿಗೆ ಉಡೇಕಿ ಕೊಟ್ಟು ಹೋಗ್ತಾನೆ. ಒಂದು ಗಂಡು ಮಗುವಿಗೆ ಜನ್ಮವನ್ನ ಕೊಡ್ತಾಳೆ. ಆ ಹುಟ್ಟಿದ ಮಗುವಿಗೆ ಪುಂಡರೀಕ ಅಂತ ಹೆಸರಿಡ್ತಾರೆ. ಪಂಜಿ ಬಾಗಿಲ ಮುಂದ